ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 20ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನನಗೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡಬೇಡಿ. ಅಧ್ಯಾಯ 20. ಸ್ಕೂಲ್ನಿಂದ ಮನೆಗೆ ಬಂದವಳ ತಲೆಯಲ್ಲಿ ಅವನಾಡಿದ ಮಾತುಗಳೇ ಗುನುಗುಡುತ್ತಿದೆ. ತನ್ನ ವ್ಯಾನಿಟಿ ಬ್ಯಾಗ್ನ ಸೋಫಾದ ಮೇಲೆ ಕುಕ್ಕರು ಬಡಿದವಳು ಹಣೆ ತೀಡುತ್ತಾ ಕೂತು ಬಿಟ್ಟಳು. ಮಗಳ ಬರುವಿಕೆಯನ್ನೇ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದ ಹೇಮಾರವರಿಗೆ ಮಗಳ ಬಿಳುಚಿಕೊಂಡ ಮುಖ ಕಂಡು ಸ್ವಲ್ಪ ಕಸಿವಿಸಿಯಾಗಿತ್ತು. ಸಮೃದ್ಧಿ, ತಲೆನೋವೇನೆ? ವಿಕ್ಸ್ ಏನಾದರೂ ಹಚ್ಚಲಾ? ಇಲ್ಲಾಂದರೆ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡು ಬರ್ತೀನಿ. ಸ್ಟ್ರಾಂಗ್ ಆಗಿ ಟೀ ಹೊಟ್ಟೆಯೊಳಗೆ ಹೋದರೆ ನಿನ್ನ ತಲೆನೋವೆಲ್ಲ ಮಾಯ ಆಗಿಬಿಡುತ್ತೆ ಎಂದರು ಕಾಳಜಿಯಿಂದ. ಅದೆಲ್ಲ ಏನು ಬೇಡಮ್ಮ ಎಂದವಳ ಮಾತಿನಲ್ಲೂ ಮುಖದಲ್ಲೂ ಯಾವ ಸತ್ವವೂ ಇರಲಿಲ್ಲ. ಯಾಕೆ, ಏನಾಯಿತು ನಿನಗೆ? ಸಮ್ಮು ಮನೆಗೆ ಹೋಗಿದ್ಯಾ? ಅವಳೇನಾದರೂ ಅಂದ್ಲಾ ಎಂದು ಆಸ್ತೆಯಿಂದ ಕೇಳಿದವಳಿಗೆ, ಇಲ್ಲಮ್ಮ, ಅವಳನ್ನು ಯಾಕೆ ನಡುವಿಗೆ ತರ್ತೀಯ? ಪಾಪ, ಅವಳ ಗಂಡನ ಮನೇಲಿ ಚೆನ್ನಾಗಿ ಇದ್ದಾಳೆ, ಇರಲಿ ಬಿಡು ಎಂದವಳು. ಅಮ್ಮ, ಮತ್ತೇನು ಗೊತ್ತಾ, ಸಮ್ಮು ಗಂಡ ವಿಕ್ರಾಂತ್ ಇದ್ದಾನಲ್ಲ, ಅವನ ಅಣ್ಣ ಇವತ್ತು ನನ್ನನ್ನು ಹುಡುಕೊಂಡು ಸ್ಕೂಲ್ ತನಕ ಬಂದಿದ್ದ ಎಂದು ಅಲ್ಲಿ ತನಕ ಹೇಳಲೂ ಬೇಡವೋ ಎಂದಿದ್ದ ವಿಷಯವನ್ನು ತಾಯಿಯ ಬಳಿ ಹೇಳಿಯೇ ಬಿಟ್ಟಳು ಸಮೃದ್ಧಿ. ಏನು, ನಿನ್ನನ್ನು ಸ್ಕೂಲ್ ತನಕ ಹುಡುಕೊಂಡು ಬಂದ? ಯಾಕಂತೆ? ಅವನಿಗೇನು ಬಂದಿರೋದು ದೊಡ್ಡ ರೋಗ? ನನಗೆ ಅವನನ್ನು ಕಂಡ್ರೆ ಸ್ವಲ್ಪನೂ ಹಿಡಿಸಲ್ಲ ಕಣೆ. ಅವತ್ತು ಮದುವೆ ಮಂಟಪದಲ್ಲಿ ಅವನು ಎಂಥ ಸಿಡುಕಿನವನಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಎಂದವರು. ಅದು ಸರಿ, ಅವನು ನಿನ್ನನ್ನು ಯಾಕೆ ಹುಡ್ಕೊಂಡು ಬಂದ? ಏನು ಮದುವೆ ಮನೆಯಲ್ಲಿ ಸಾಲದು ಅಂತ ಅಲ್ಲೂ ಬಂದು ಜಗಳ ಆಡಿದ್ದ ಎಂದು ತುಸು ಜೋರಿನಿಂದಲೇ ಕೇಳಿದರು ಹೇಮ. ಇಲ್ಲಮ್ಮ, ಅವನು ಜಗಳ ಆಡೋಕ್ಕೆ ಬರಲಿಲ್ಲ, ನನ್ನ ಹತ್ರ ಕ್ಷಮೆ ಕೇಳೋಕ್ಕೆ ಬಂದಿದ್ದು ಎಂದವಳೆ ಶಾಲೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ತಾಯಿಗೆ ವಿವರಿಸಿ ಹೇಳಿದಳು ಸಮೃದ್ಧಿ. ಹೌದೇನೆ ಎಂದು ಮೂಗಿನ ಮೇಲೆ ಬೆರಳಿಟ್ಟು ಆಶ್ಚರ್ಯದಿಂದ ಉದ್ಗಾರ ತೆಗೆದವರು. ಅಂತೂ ಕೊನೆಗೂ ಅವನಿಗೆ ಬುದ್ಧಿ ಬಂತಲ್ಲ, ಅದೇ ಪುಣ್ಯ ಎಂದವರು. ಮತ್ತೆ ಸಮೃದ್ಧಿ, ನಿನ್ನ ಹತ್ರ ನಾನು ಏನೋ ಮಾತಾಡಬೇಕಿತ್ತು ಕಣೆ ಎಂದರು ಅಳುಕುತ್ತಲೇ. ವಿಷಯನ ಅದೇನು ಅಂತ ಹೇಳಮ್ಮ, ತನ್ನ ಯೋಚನೆಗಳಿಗೆ ಕತ್ತರಿ ಹಾಕಿ ಕೇಳಿದಳು. ಬ್ರೋಕರ್ ಸದಾಶಿವರಾಯರು ನಿನಗೊಂದು ಒಳ್ಳೆ ಹುಡುಗನನ್ನು ನೋಡಿದ್ದಾರೆ ಕಣೆ. ನಾನಿವತ್ತು ಅವರನ್ನು ಭೇಟಿ ಮಾಡಿ ಬಂದೆ. ಹುಡುಗ ಫಾರಿನ್ನಲ್ಲಿ ಇರೋದಂತೆ. ಅದೂ ಅಲ್ಲದೆ ಅವನ ಮನೆತನ ತುಂಬ ಚೆನ್ನಾಗಿದೆ ಅಂತೆ ಕಣೆ. ದುರ್ಬಿನ್ ಹಾಕೊಂಡು ಹುಡುಕಿದ್ರು ನಿನಗೆ ಅಂಥ ಗಂಡು ಸಿಗಲ್ಲ ಅಂತ ಅಂದರು ಸದಾಶಿವರಾಯರು. ನನಗೂ ಹುಡುಗ ತುಂಬ ಇಷ್ಟ ಆದ. ಯಾವುದಕ್ಕೂ ನೀನು ಒಂದ್ಸಲ ಹುಡುಗನ ಫೋಟೋ ನೋಡಿ ಒಪ್ಪಿಗೆ ಕೊಡ್ತಾ ಇದ್ದಿದ್ರೆ ಮುಂದಿನ ಕಾರ್ಯಕ್ಕೆ ಸಿದ್ಧ ಮಾಡಬಹುದು ಎಂದು ಹೇಳಬೇಕು ಎಂದು ಹವಣಿಸುತ್ತಿದ್ದ ವಿಷಯವನ್ನು ಕೊನೆಗೂ ಹೇಳಿಯೇ ಬಿಟ್ಟರು ಹೇಮ. ಇನ್ನೇನು ಅವಳು ತನ್ನ ಬಳಿ ಹುಡುಗನ ಫೋಟೋ ಕೇಳುತ್ತಾಳೆ, ಮದುವೆಗೆ ಒಪ್ಪಿಗೆ ಕೊಡುತ್ತಾಳೆ ಎಂದು ಕಾತುರದಿಂದ ಕಾಯುತ್ತಿದ್ದವರ ಮಾತುಗಳನ್ನು ಸುಳ್ಳು ಮಾಡುವಂತೆ ನಕ್ಕ ಅವಳು. ವರದಕ್ಷಿಣೆ, ಒಡ ಉಪಚಾರ, ಒಡವೆ ವಸ್ತ್ರ ಅಂತ ಎಷ್ಟು ಲಕ್ಷ ಕೇಳಿದ್ರಮ್ಮ ಎಂದು ನೇರವಾಗಿ ಕೇಳಿಯೇ ಬಿಟ್ಟಳು ಸಮೃದ್ಧಿ. ಮಗಳ ಮಾತಿಗೆ ತಬ್ಬಿಬ್ಬಾದವರು, ಹೆಚ್ಚೇನು ಇಲ್ಲ ಕಣೆ, ವರದಕ್ಷಿಣೆ ಒಡ ಉಪಚಾರ ಅಂತ ಒಂದು 2-2.5 ಲಕ್ಷ ಕೇಳಿದ್ದಾರೆ ಅಷ್ಟೇ. ಈಗ ನೀನು ಹಣದ ಬಗ್ಗೆ ಯೋಚನೆ ಬಿಡು, ಹುಡುಗ ನಿನಗೆ ಒಪ್ಪಿಗೆ ಆದ್ನ ಅಷ್ಟು ಹೇಳು ಸಾಕು ಎಂದು ಮಗಳ ಮನಸ್ಸನ್ನು ಬದಲಾಯಿಸಲು ನೋಡಿದರು. 2.5 ಲಕ್ಷ ಅಂತ ಯಾಕಮ್ಮ ಹೇಳ್ತೀಯ? ಮದುವೆ ಖರ್ಚು, ಹಾಲ್ನ ಖರ್ಚು, ಸೀರೆ, ಒಡವೆ, ವಸ್ತ್ರ ಅಂತ ಹೇಳಿ ಎಲ್ಲನೂ ಸೇರಿಸಿ 5 ಲಕ್ಷ ಅನ್ನು ಎಂದವಳು ನಗುತ್ತಾ ತಾಯಿಯ ಭುಜ ಬಳಸಿ. ಅಮ್ಮ, ನೀನು ನನ್ನ ಮದುವೆ ಬಗ್ಗೆ ಸುಮ್ಮನೆ ತಲೆ ಕೆಡಿಸಿಕೊಳ್ತಾ ಇದ್ದೀಯ. ಇದರಿಂದ ನಿನ್ನ ಆರೋಗ್ಯನೇ ಹಾಳಾಗೋದು. ನನ್ನ ಮದುವೆ ಬಗ್ಗೆ ಚಿಂತೆ ಮಾಡಬೇಡಮ್ಮ, ಆಗೋ ಟೈಮ್ಗೆ ಆಗುತ್ತೆ. ಹಾಗಂತ ಹೇಳಿ ಹುಡುಗನ ಕಡೆಯವರು ಕೇಳಿದಷ್ಟು ಲಕ್ಷ ಹಣನ ಕೊಟ್ಟು ನಾನು ಮದುವೆ ಆಗಲ್ಲ. ಯಾಕಂದರೆ ನಾನು ಒಬ್ಬಳು ಟೀಚರ್. ವರದಕ್ಷಿಣೆ ತೆಗೊಳ್ಳೋದು ಮತ್ತು ಕೊಡೋದು ಎರಡೂ ತಪ್ಪೆ. ತಪ್ಪನ್ನು ನಾನು ಯಾವತ್ತೂ ಬೆಂಬಲಿಸಲ್ಲ. ನನಗೆ ಕೊನೆ ಪಕ್ಷ ಮದುವೆ ಆಗದೇ ಇದ್ದರೂ ಅಡ್ಡಿ ಇಲ್ಲ, ಆದರೆ ನಾನು ಮಾತ್ರ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಳ್ಳಲ್ಲ ಎಂದವಳೆ ಬಚ್ಚಲು ಮನೆಯತ್ತ ಹೆಜ್ಜೆ ಹಾಕಿದರೆ. ಹಣ ಬಿಚ್ಚದ ಈಗಿನ ಕಾಲದಲ್ಲಿ ಯಾವ ಕೆಲಸನೂ ಆಗಲ್ಲ ಅನ್ನೋದನ್ನು ನೀನು ಮರೆತಿದ್ದೀಯಾ ಅನಿಸುತ್ತೆ ಎಂದವಳ ಹಿಂದಿನಿಂದಲೇ ಬಡಬಡಿಸಿದರು ಹೇಮ.
ಬಾತ್ರೂಮ್ ತೊಟ್ಟು ಹೊರಬಂದವನು ಕನ್ನಡಿಯ ಮುಂದೆ ನಿಂತು ತಲೆ ಕೂದಲಲ್ಲಿ ಕೈಯಾಡಿಸುತ್ತಿದ್ದನು ವಿಕ್ರಮ್. ಅಷ್ಟರಲ್ಲಿ ಅವನ ಕೋಣೆಗೆ ಬಂದ ಅನ್ನಪೂರ್ಣರವರನ್ನ ಕಂಡು ಶರ್ಟ್ ತಟ್ಟುಕೊಂಡವನು, ಏನಜ್ಜಿ, ಏನಾದರೂ ಹೇಳೋಕ್ಕಿತ್ತ? ಏನು ನನ್ನ ರೂಮ್ ತನಕ ಪಯಣ ಬೆಳೆಸಿದ್ದೀಯಾ ಎಂದು ನಗುತ್ತಲೇ ಕೇಳಿದನು. ನಿನ್ನ ಹತ್ರ ನಿಮ್ಮಮ್ಮ ಏನೋ ಮಾತಾಡಬೇಕಂತೆ ಎಂದರು ಅಂಜುತ್ತಲೇ ಅನ್ನಪೂರ್ಣರವರು. ಅಮ್ಮ ಎಂಬ ಮಾತು ಕಿವಿಗೆ ಬೀಳುತ್ತಿದ್ದ ಹಾಗೆ ಅವನ ಹುಬ್ಬುಗಳು ಗಂಟಿಕಿಕೊಂಡವು. ನನಗೆ ಅವರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಅವರನ್ನು ಹೋಗೋಕೆ ಹೇಳಿ ಎಂದು ಹೇಳಿ ಅವನು ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಅನ್ನಪೂರ್ಣರವರು ಕೂತಿದ್ದ ಜಾಗದಲ್ಲಿ ಪುಷ್ಪರವರು ಬಂದು ಕೂತಿದ್ದರು. ಅವರನ್ನು ಕಂಡವನೇ ಅವರಿಗೆ ಬೆನ್ನು ಹಾಕಿ ನಿಂತು ಬಿಟ್ಟನು ವಿಕ್ರಮ್. ನನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ವೇನೋ ಎಂದು ಆಸೆಯಿಂದ ಕೇಳಿದವರಿಗೆ ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಕಾಡವಾಗಿ ಬಂದಿದ್ದವು ಅವನ ಬಾಯಿಂದ ಮಾತುಗಳು. ಪರವಾಗಿಲ್ಲ, ನಿನಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲದೇ ಇದ್ದರೂ ನಾನೀಗ ಒಬ್ಳು ತಾಯಿಯಾಗಿ ಮಾತಾಡಲೇಬೇಕು. ಇಲ್ಲಾಂದರೆ ನನ್ನ ಇನ್ನೊಂದು ಕರುಳ ಕೊರಗಿ ಸಾಯುತ್ತೆ. ಅದನ್ನು ಸಹಿಸೋ ಶಕ್ತಿ ನನ್ನಲ್ಲಿಲ್ಲ ಎಂದು ಭಾವನಾತ್ಮಕವಾಗಿ ನುಡಿದವರು. ನೋಡು ವಿಕ್ರಮ್, ಜೀವನದಲ್ಲಿ ತಪ್ಪು ಎಲ್ಲರೂ ಮಾಡ್ತಾರೆ. ಬಿಸಿ ರಕ್ತದ ವಯಸ್ಸಲ್ಲಿ ತಪ್ಪು ದಾರಿ ಎಲ್ಲರೂ ಹಿಡಿತಾರೆ. ಹಾಗಂತ ಪ್ರತಿಯೊಂದು ತಪ್ಪಿಗೂ ಶಿಕ್ಷೆ ಕೊಡ್ತಾ ಹೋದರೆ ಪ್ರಪಂಚನೇ ನಮಗೆ ತಪ್ಪಾಗಿ ಕಾಣುತ್ತೆ. ವಿಕ್ಕಿ ಮಾಡಿದ್ದು ತಪ್ಪೇ ಅಲ್ಲ ಅಂತ ನಾನು ಹೇಳಲ್ಲ. ಹಾಗಂದ ಮಾತ್ರಕ್ಕೆ ಅವನನ್ನು ಅದೇ ಕಾರಣಕ್ಕೆ ದ್ವೇಷ ಮಾಡೋದು, ಕೋಪ ಮಾಡಿಕೊಂಡು ಜಗಳ ಬಿಡೋದು ತುಂಬ ದೊಡ್ಡ ತಪ್ಪು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ತಪ್ಪನ್ನು ತಿದ್ದಿಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಹಾಗಿದ್ದಾಗ ವಿಕ್ಕಿಗೂ ಯಾಕೊಂದು ಅವಕಾಶ ಕೊಡಬಾರ್ದು? ನನಗೆ ಅವನ ಮೇಲೆ ನಂಬಿಕೆ ಇದೆ. ಖಂಡಿತ ಅವನು ತನ್ನ ತಪ್ಪನ್ನು ತಿದ್ದಿಕೊಳ್ತಾನೆ ಅಂತ. ಸಾಧ್ಯ ಆದರೆ ಅವನನ್ನು ಕ್ಷಮಿಸಿ ಮಾತಾಡಿಸೋಕ್ಕೆ ಪ್ರಯತ್ನ ಪಡು. ನೀನು ಹೊಡೆದಿರೋ ಏಟಿಗೆ ಅವನು ನಿನ್ನೆ ರಾತ್ರಿ ಪೂರ್ತಿ ಜ್ವರದಿಂದ ನರಳ್ತಾ ಇದ್ದಂತೆ ಸಮಷ್ಟಿ ಹೇಳಿದ್ದು. ಇವತ್ತು ಬೆಳಿಗ್ಗೆ ಡಾಕ್ಟರ್ನ ಕರೆಸಿ ಟೆಸ್ಟ್ ಮಾಡಿಸಿದ್ದು ಆಯಿತು. ಪಾಪ ಅವನು ಇನ್ನೂ ನೀನು ಅವನನ್ನು ಕ್ಷಮಿಸಿಲ್ಲ ಅನ್ನೋ ವಿಷಯನ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ. ನಾನು ಹೇಳೋದು ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟದ್ದು ಎಂದವರೇ ತನ್ನ ಮಾತಿಗೆ ಪೂರ್ಣ ವಿರಾಮ ಕೊಟ್ಟು ಅವನ ಕೋಣೆಯಿಂದ ಹೊರಬಂದರು ಪುಷ್ಪ. ಕೋಪದ ಬರದಲ್ಲಿ ಹೊಡೆದ ಏಟು ಅವನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅನ್ನುವುದರ ಸಣ್ಣ ಅಂದಾಜು ಕೂಡ ವಿಕ್ರಮ್ಗೆ ಇರಲಿಲ್ಲ. ಸಮೃದ್ಧಿಯ ಮೇಲಿನ ಕೋಪದಿಂದ ವಿಕ್ರಾಂತ್ನ ಮೈ ಮೇಲೆ ಬರಿ ಬರುವ ಹಾಗೆ ಹೊಡೆದಿದ್ದನೇ ಹೊರತು ತಮ್ಮನ ಮೇಲಿನ ಯಾವ ದ್ವೇಷ ಅಥವಾ ಕೋಪದಿಂದಲೂ ಅಲ್ಲ. ಈಗ ತನ್ನಿಂದ ತಮ್ಮನಿಗೆ ಈ ಪರಿಸ್ಥಿತಿ ಬಂತಲ್ಲ ಎಂಬ ಮಾತು ಕೇಳಿ ತುಸು ಬೇಸರವಾಗಿತ್ತು ಅವನಿಗೆ. ದೊಪ್ಪೆಂದು ಹಾಸಿಗೆಯ ಮೇಲೆ ತಲೆ ಹಿಡಿದುಕೊಂಡು ಕೂತು ಬಿಟ್ಟನು. ಕೋಣೆಯ ಕಡೆ ಬರುತ್ತಿದ್ದವರ ಮುಂದೆ ಅಡ್ಡಲಾಗಿ ನಿಂತು ಬಿಟ್ಟಿದ್ದಳು ಸಮಷ್ಟಿ. ಅವಳನ್ನು ಕಂಡವರೇ, ಯಾಕಮ್ಮ ಸಮಷ್ಟಿ, ನಿದ್ದೆ ಬರಲಿಲ್ವಾ ಅಥವಾ ಏನಾದರೂ ಬೇಕಿತ್ತಾ ಎಂದು ಅವಳ ತಲೆ ನೇವರಿಸುತ್ತಾ ಕೇಳಿದರು ಪುಷ್ಪ. ಬೇಕಿತ್ತು ಎಂದವಳು. ಅದು ನನ್ನ ಹತ್ರ ಹಾಕೊಳ್ಳೋಕೆ ಒಂದು ಒಳ್ಳೆ ಬಟ್ಟೆ ಇಲ್ಲ. ನಾಳೆಯಿಂದ ಕಾಲೇಜ್ಗೂ ಹೋಗಬೇಕು ಎಂದಳು ಕೈ ಹಿಸುಕಿಕೊಳ್ಳುತ್ತಾ. ಅವಳು ಏನು ಹೇಳಲು ಪೀಠಿಗೆ ಹಾಕುತ್ತಿದ್ದಾಳೆ ಎನ್ನುವುದು ಪುಷ್ಪರವರಿಗೂ ತಿಳಿದು ಹೋಗಿತ್ತು. ಅಷ್ಟೇನಾ? ಇದನ್ನು ಆಗಲೇ ಹೇಳಬಹುದಿತ್ತಲ್ಲ. ಏನು ಯೋಚನೆ ಮಾಡಬೇಡ, ನಾಳೆ ಬೆಳಿಗ್ಗೆನೇ ಬಟ್ಟೆ ಅಂಗಡಿಯವರನ್ನು ಮನೆಗೆ ಕಳಿಸ್ತೀನಿ. ನಿನಗೆ ಏನು ಬೇಕೋ ಯಾವುದು ಬೇಕೋ ಎಲ್ಲನೂ ತೆಗೋ, ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ. ನೀನು ಈ ದೇವಸ್ಯ ಮನೆ ಸೊಸೆ, ತಿಳಿತಾ ಎಂದು ಅವಳ ಕೆನ್ನೆ ಸವರಿ ಕೋಣೆಯೊಳಗೆ ಹೋದರು. ಅವರ ಮಾತು ಕೇಳಿ ಅವಳ ಹೊಟ್ಟೆಯೊಳಗೆ ಚಿಟ್ಟೆ ಬಿಟ್ಟಂತೆ ಆಗಿತ್ತು. ಅದಾಗಲೇ ತಾನು ದೊಡ್ಡ ಮನೆಯ ಸೊಸೆ ಅನ್ನುವ ಧಿಮಾಕು, ಅಹಂ ಅವಳ ತಲೆಯಲ್ಲಿ ಮನೆ ಮಾಡಿತ್ತು. ಖುಷಿಯಿಂದ ಕುಣಿದಾಡಿ ಬಿಡಬೇಕು ಅನ್ನುವಷ್ಟು ಸಂತೋಷವಾಗಿತ್ತು ಅವಳಿಗೆ. ಆದರೆ ಆ ಖುಷಿಯನ್ನೆಲ್ಲ ತನ್ನೊಳಗೆ ಅದುಮಿಟ್ಟುಕೊಂಡವಳು ಕೋಣೆಯೊಳಗೆ ಕಾಲಿಟ್ಟಳು. ವಿಕ್ರಾಂತ್ ಅದಾಗಲೇ ಗುಳಿಗೆಗಳನ್ನು ತೆಗೆದುಕೊಂಡು ನಿದ್ದೆಗೆ ಜಾರಿದ್ದನು. ಅವನು ಮಲಗಿರುವುದನ್ನು ಖಾತ್ರಿಪಡಿಸಿಕೊಂಡವಳು ಲೈಟ್ ಆಫ್ ಮಾಡಿ ತಾನೂ ಅವನ ಪಕ್ಕ ಬಂದು ಮಲಗಿದಳು. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ. ಅವಳ ಮೇಲಿನ ಕೋಪಕ್ಕೆ ಅನ್ಯಾಯವಾಗಿ ವಿಕ್ಕಿ ಮೇಲೆ ಕೈ ಮಾಡಿಬಿಟ್ಟೆ. ದುಡುಕ್ಬಾರ್ದಿತ್ತು. ಪಾಪ ನನ್ನ ತಮ್ಮನ ಮೇಲೆ ಕೈ ಮಾಡೋ ಹಾಗೆ ಮಾಡಿಬಿಟ್ಟಿಯಲ್ಲೇ ಹುಡುಗಿ. ಆದರೆ ಅದಕ್ಕೆಲ್ಲ ಉತ್ತರನ ಆದಷ್ಟು ಬೇಗ ಕೊಡ್ತೀನಿ. ನೀನು ನಾನು ತೋಡಿದ ಖೆಡ್ಡದಲ್ಲಿ ಬೀಳೋ ಹಾಗೆ ಮಾಡ್ತೀನಿ. ನನ್ನ ತಮ್ಮ ನಾನು ಅನುಭವಿಸಿದ ನೋವಿನ 100ರಷ್ಟು ನೋವನ್ನು ನೀನು ಮುಂದೆ ಅನುಭವಿಸ್ತೀಯ ಎಂದು ಹೇಳುತ್ತಾ ಮುಷ್ಟಿ ಬಿಗಿ ಮಾಡಿದವನು, ವಿಕ್ಕಿ ರೂಮ್ಗೆ ಹೋಗಿ ಒಂದ್ಸಲ ಅವನ ಹತ್ರ ಮಾತಾಡ್ಲಾ? ಪಾಪ ಅದೆಷ್ಟು ನೊಂದುಕೊಂಡಿದ್ದಾನೋ ಏನೋ ನನ್ನ ವಿಷಯದಲ್ಲಿ ಎಂದವನೇ ಎದ್ದು ವಿಕ್ರಾಂತ್ನ ಕೋಣೆಯತ್ತ ಬಂದನು. ಡೋರ್ ಲಾಕ್ ಆಗಿರುವುದನ್ನು ಕಂಡವನು ಅನುಮಾನಿಸುತ್ತಾ ಕೈ ಹಿಸುಕುತ್ತಾ ಅಲ್ಲೇ ನಿಂತು ಬಿಟ್ಟನು.
ಯಾಕೆಂದರೆ ಈಗ ಅದು ಬರೀ ತನ್ನ ತಮ್ಮನ ಕೋಣೆ ಅಲ್ಲವಲ್ಲ, ಜೊತೆಗೆ ತಮ್ಮನ ಮಡದಿಯೂ ಇದ್ದಾಳಲ್ಲ. ಬೇಡ, ಈಗ ತುಂಬ ಲೇಟ್ ಆಯಿತು, ನಾಳೆ ಬೆಳಿಗ್ಗೆ ಮಾತಾಡಿದ್ರೆ ಆಯಿತು ಎಂದವನೇ ಅಲ್ಲಿಂದ ತನ್ನ ಕೋಣೆಯೊಳಗೆ ಬಂದು ಮುಸುಕು ಎಳೆದುಕೊಂಡು ದೀಪ ಆಡಿಸಿ ನಿದ್ದೆಗೆ ಜಾರಿದನು. ಅವನು ನಿಜವಾಗ್ಲೂ ನನ್ನ ಹತ್ರ ಮನಸ್ಪೂರ್ವಕವಾಗಿ ಕ್ಷಮೆ ಕೇಳಿದ್ದ, ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ಷಡ್ಯಂತ್ರನ ತಯಾರು ಮಾಡ್ತಾ ಇದ್ದಾನ? ಯಾಕೋ ನನಗೆ ಅವನ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಅವನಿಗೆ ನನ್ನ ಮೇಲೆ ಸಿಟ್ಟು ಇದ್ದದಂತೂ 100ಕ್ಕೆ 100ರಷ್ಟು ಸತ್ಯ. ಹಾಗಿದ್ದಾಗ ಆ ಸಿಟ್ಟನ್ನೆಲ್ಲ ಬದಿಗಿಟ್ಟು ಏಕಾಏಕಿ ನನ್ನ ಹತ್ರ ಬಂದು ಕ್ಷಮೆ ಕೇಳಿದರೆ ಆಗ ಅದನ್ನು ಹೇಗೆ ಒಪ್ಪಿಕೊಳ್ಳೋಕೆ ಆಗುತ್ತೆ ಎಂದು ನಿದ್ದೆಯೂ ಮಾಡದೆ ಯೋಚಿಸುತ್ತಿದ್ದವಳ ಫೋನ್ ರಿಂಗ್ ಆಗಲು ಶುರುವಾದಾಗ ಫೋನ್ನ ಕೈಗೆತ್ತಿಕೊಂಡಳು ಸಮೃದ್ಧಿ. ಫೋನ್ನ ಪರದೆಯ ಮೇಲೆ ಮೂಡಿದ್ದ ಹೆಸರು ಕಂಡು ದಂಗಾಗಿ ಬಿಟ್ಟಳು ಹುಡುಗಿ. ಅವಳ ಕಣ್ಣುಗಳು ಗೋಲಿ ಆಕಾರಕ್ಕೆ ತಿರುಗಿದ್ದವು. ಮುಂದುವರಿಯುವುದು. ದಯವಿಟ್ಟು ಕತೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.